Class 11 Chemistry, Chapter 13, Hydrocarbons. Arrange the following decreasing order of their boiling points. Boiling points ಅಂತ ಹೇಳಿ. ಇವು ಎನ್ ಬ್ಯೂಟೇನ್ ಕೊಟ್ಟಿದ್ದಾರೆ, 2 ಮ್ಯೂಥೈಲ್ ಬ್ಯೂಟೇನ್ ಕೊಟ್ಟಿದ್ದಾರೆ, ಎನ್ ಪೆಂಟೇನ್ ಕೊಟ್ಟಿದ್ದಾರೆ, 2 ಡೈಮಿಥೈಲ್ ಪ್ರೊಪೇನ್ ಅಂತ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಬಾಯ್ಲಿಂಗ್ ಪಾಯಿಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅದರ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್ಸ್ ಅನ್ನು ನೋಡ್ಕೋಬೇಕು. ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್ಸ್, ವ್ಯಾನ್ ವಾಲ್ಸ್ ಫೋರ್ಸ್ ನೋಡಬೇಕು, ಬೇರೆ ಬೇರೆ ಫೋರ್ಸ್ ಏನಾದ್ರು ನೋಡಿದೇವೆ ನೋಡಿಕೊಂಡು ನಾವು ಬಾಯ್ಲಿಂಗ್ ಪಾಯಿಂಟ್ ಅನ್ನ ಡಿಸೈಡ್ ಮಾಡಬೇಕು. ನಿಮಗೆ ಗೊತ್ತಿದೆ, ಲಾಂಗ್ ಚೈನ್ ಇದ್ರೆ, ಕಂಟಿನ್ಯೂಸ್ ಚೈನ್ ಇದ್ರೆ ವ್ಯಾನ್ ವಾಲ್ಸ್ ಫೋರ್ಸ್ ಹೆಚ್ಚಿಗೆ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಹೆಚ್ಚಿಗೆ ಇರುತ್ತೆ. ಅದೇ ರಿಂಗ್ ಸ್ಟ್ರಕ್ಚರ್ ಬಂದ್ರೆ ಸರ್ಫೇಸ್ ಏರಿಯಾ ಕಮ್ಮಿ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಆಗುತ್ತೆ ಅಂತ ಗೊತ್ತು, ನಮಗೆ ಗೊತ್ತಿರೋದು. ರೈಟ್, ಅಂದ್ರೆ ಮಾಲಿಕ್ಯುಲರ್ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ಮಾಸ್. ಇಲ್ಲಿ ನೋಡಿದಾಗ ನಾವು this is the correct answer. ಯಾಕೆ ಅಂದ್ರೆ as the number of carbon atom increases, boiling point increases. ಕಾರ್ಬನ್ ಅಟಮ್ ಹೆಚ್ಚಿಗೆ ಆದಂಗೆಲ್ಲ ತೂಕ ಹೆಚ್ಚಿಗೆ ಆಗುತ್ತೆ, ತೂಕ ಹೆಚ್ಚಿಗೆ ಆಗೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಹೆಚ್ಚಿಗೆ ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ವಿತ್ ಬ್ರಾಂಚಿಂಗ್. ದಟ್ ಇಸ್ ಕರೆಕ್ಟ್. ನೋಡಿ, ಸ್ಟ್ರಕ್ಚರ್ ಅನ್ನು ಬರಿತಾ ಹೋಗಿದ್ದೀವಿ. 2 ಡೈಮಿಥೈಲ್ ಪ್ರೊಪೇನ್ ಸರ್ಕ್ಯುಲರ್ ಸ್ಟ್ರಕ್ಚರ್ ಬಂದ್ಬಿಡ್ತು ನೋಡಿ, ಸ್ಪೆರಿಕಲ್ ಶೇಪ್ ಅಂತು. ಎನ್ ಪೆಂಟೇನ್ ನೋಡಿ, 2 ಮಿಥೈಲ್ ಬ್ಯೂಟೇನ್ ನೋಡಿ, ಅಂಡ್ ಎನ್ ಬ್ಯೂಟೇನ್ ಸ್ಟ್ರಕ್ಚರ್ಸ್ ನೋಡಿ. 4 carbon atoms with no branching here. Is it correct? ಬಾಯ್ಲಿಂಗ್ ಪಾಯಿಂಟ್ಸ್ ಬರಿತಾ ಹೋಗಿದೆ ನೋಡಿ ಈಗ. ಹಂಗಾಗಿ ಅದು ನಿಮಗೆ ಆಪ್ಷನ್ ಇದೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಅರೇಂಜ್ ದಿ ಹ್ಯಾಲೋಜನ್ಸ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಅಂಡ್ ಅಯೋಡಿನ್ ಇನ್ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ರಿಯಾಕ್ಟಿವಿಟಿ ವಿತ್ ಆಲ್ಕೇನ್ಸ್. ಈಗ ರಿಯಾಕ್ಟಿವಿಟಿ ಅಂತ ಹೇಳಿದ್ದಾರೆ. Option A is the correct. ಯಾಕಂದ್ರೆ ಫ್ಲೋರಿನ್, the reactivity of halogens of alkanes in fluorine first, and then chlorine, and then bromine, and then iodine. ಇದು ಡೈರೆಕ್ಟ್ ಗೊತ್ತಿರೋದು. ನೆಕ್ಸ್ಟ್, increasing reduction of alkanes with zinc and iodine. Zinc and iodine are the reducing agent. This is the reducing agent. Okay, right, this is RCl, RBr and Ri. The reactivity of reduction of alkyl halides with zinc and HCl increases as the strength of CX bond decreases. CX bond strength ಕಮ್ಮಿ ಆಗಬೇಕು. ಅಯೋಡಿನ್ ದೊಡ್ಡದು, ಸೈಜ್ ದೊಡ್ಡದ್ರಿಂದ ಅಟ್ರಾಕ್ಟಿವ್ ಪವರ್ಸ್ ಕಮ್ಮಿ ಇರುತ್ತೆ. ಅದಕ್ಕಿಂತ ಹಿಂದೆ ಯಾವುದು RFL, ಅದು RBr and then RCl and then RFL, ಅದು RBr. ಸೈಜ್ ಹೆಚ್ಚಿಗೆ ಆದ್ರೆ ಅಟ್ರಾಕ್ಟಿವ್ ಪವರ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ RI ಬಾಂಡ್ ಈಸಿಯಾಗಿ ಬ್ರೇಕ್ ಆಗುತ್ತೆ. ಅಂದ್ರೆ ಕಾರ್ಬನ್ ಅಯೋಡಿನ್ ಬಾಂಡ್, ಅದ ನೆಕ್ಸ್ಟ್ ಕಾರ್ಬನ್ ಬ್ರೋಮಿನ್ ಬಾಂಡ್, ಅದ ನೆಕ್ಸ್ಟ್ ಕಾರ್ಬನ್ ಕ್ಲೋರಿನ್ ಬಾಂಡ್. ಕರೆಕ್ಟ್ UPSC ನೇಮ್ ಆಫ್ ದಿ ಫಾಲೋಯಿಂಗ್ ಆಲ್ಕೇನ್ ಈಸ್ ಅಂತ ಇದೆ ನೋಡಿ. ಆಲ್ಕೇನ್ ಈಸ್ ಅಂತ ಇದೆ ಇಲ್ಲಿ. ಇಸ್ ಇಟ್ ಕರೆಕ್ಟ್? ಇಲ್ಲಿ ನೋಡಿ, ಇದು UPSC ನೇಮ್ ಹೇಳಬೇಕು ನಿಮಗೆ. ಇದರಲ್ಲಿ ನೋಡಬೇಕು, ಲಾಂಗೆಸ್ಟ್ ಚೈನ್ ನ ಸೆಲೆಕ್ಷನ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಬೇಕಾಗಿರೋದು ನೀವು ಲಾಂಗೆಸ್ಟ್ ಚೈನ್. ಹಿಯರ್ ಇಲ್ಲಿ ನೋಡಿದಾಗ ಆಗುತ್ತೆ ನೋಡಿ ಎಷ್ಟು ಕಾರ್ಬನ್ ಚೈನ್ ಇದೆ ಅಂತ. ಕಾರ್ಬನ್ ಅಟಮ್ 3 ಮತ್ತು ಕಾರ್ಬನ್ ಅಟಮ್ 6 ಅಲ್ಲಿ ಲಾಂಗೆಸ್ಟ್ ಚೈನ್, ಅದು ಇಂಪಾರ್ಟೆಂಟ್. ಡೈ ಇಥೈಲ್ ಗ್ರೂಪ್, 2 ಇಥೈಲ್ ಗ್ರೂಪ್ ಕಾರ್ಬನ್ ಲಾಂಗೆಸ್ಟ್ ಚೈನ್. ಕಂಟಿನ್ಯೂಸ್ ಚೈನ್ ನೋಡ್ಬೇಕು, ಕಂಟಿನ್ಯೂಸ್ ಪಾಸಿಬಲ್ ಕಾರ್ಬನ್ ಚೈನ್ ಇಸ್ ದಿ ಲಾಂಗೆಸ್ಟ್ ಚೈನ್. ಅದರದ್ದು ಪೇರೆಂಟ್ ಹೈಡ್ರೋಕಾರ್ಬನ್ ಆಗುತ್ತೆ. ಆಮೇಲೆ ಉಳಿದವು ಸಬ್ಸ್ಟಿಟ್ಯೂಯೆಂಟ್ ಆಗ್ತವೆ. ಇಲ್ಲಿ ಕಾರ್ಬನ್ ಅಟಮ್ 3 ಮತ್ತು ಕಾರ್ಬನ್ ಅಟಮ್ 6 ಕೆಳಗಡೆ ಬರ್ದಿದ್ದೀನಿ ನೋಡಿ. ನಂಬರಿಂಗ್ ಹೆಂಗ್ ಕೊಡಬೇಕು ಅಂತ ಕೊಟ್ಟಿದ್ದೀನಿ ನಾನು ಇಲ್ಲಿ. ಈ ತರ ನಂಬರಿಂಗ್ ಮಾಡಬೇಕು. ನೀವು ಯಾವ ತರ ಬ್ರಾಂಚಿಂಗ್ ಇದ್ದಷ್ಟು ನಂಬರಿಂಗ್ ಕೊಡೋದಲ್ಲ, ಲಾಂಗೆಸ್ಟ್ ಪಾಸಿಬಲ್ ಕಂಟಿನ್ಯೂಸ್ ಚೈನ್ ಬರಬೇಕು, ಆ ತರ ನಂಬರಿಂಗ್ ಮಾಡಬೇಕು. ದಟ್ ಇಸ್ ದಿ ಪೇರೆಂಟ್ ಹೈಡ್ರೋಕಾರ್ಬನ್ ಆಗುತ್ತೆ. ಈಗ ನೋಡಿ, ಈ ತರ ನಂಬರಿಂಗ್ ಮಾಡಬೇಕು. 1 2 3 4 5 6 7 8 3,6 ಡೈ ಇಥೈಲ್, 2 ಇಥೈಲ್ ಗ್ರೂಪ್ ಇದೆ ನೋಡಿ. 2 ಮಿಥೈಲ್ ಕಾರ್ಬನ್ ಅಟಮ್ 2 ಗೆ ಮಿಥೈಲ್ ಗ್ರೂಪ್ ಸೇರ್ಕೊಂಡಿದೆ. 2 ಮಿಥೈಲ್ ಆಕ್ಟೇನ್, 8 ಕಾರ್ಬನ್ ಇರುತ್ತೆ. ಇಟ್ ಇಸ್ ಅನ್ ಆಕ್ಟೇನ್. The addition of HBr to 1-butene gives a mixture of products A, B and C. A, B and C. Here A and B. Here you know that ಇಲ್ಲಿ
CH3 CH2 CH2Br the mixture consists of ಅಂತ ಹೇಳಿದ್ದಾರೆ. ಏನಿದೆ ಇಲ್ಲಿ minor product, major product, A and B are the major products, C is the minor product ಅಂತ ಕೇಳಿದ್ದಾರೆ. The alkene is unsymmetrical. The alkene is unsymmetrical. Hence, we will follow the Markovnikov rule to give the major product. Is it correct? Therefore, the option A is the correct answer. A is the correct answer here. You know, A is the correct answer for this. Nice. Here you can see solution A. Alkene is unsymmetrical ಇದ್ದಾಗ hence we will follow the Markovnikov rule follow up ಮಾಡಬೇಕು. ನೋಡಿ unsymmetrical alkene one butene ಅಂದ್ರೆ Markovnikov rule ಗೊತ್ತು ನಿಮಗೆ. When we add unsymmetrical molecule to unsymmetrical alkene, the negative part of the adding molecule adds to that carbon atom that contains the least number of hydrogen atoms ಅಂತ ಇದೆ. ಅಲ್ಲಿ ನೋಡಿ one is the major product. ಎರಡನೇದು ಅದೊಂದು ಬಂತು. ನೆಕ್ಸ್ಟ್ ಸಿ ಮೈನರ್ ಪ್ರಾಡಕ್ಟ್ ಬಂತು ನಿಮ್ಗೆ. ಈಗ ಸಿನ್ಸ್ ಒನ್ ಕಂಟೈನ್ಸ್ ಕೈರಾಲ್ ಕಾರ್ಬನ್ ಆಟಮ್ ಅಂದ್ರೆ ಕೈರಾಲ್ ಕಾರ್ಬನ್ ಆಟಮ್ ಅಂದ್ರೆ ನಾಲ್ಕು ಕಾರ್ಬನ್ ಆಟಮ್ ನಾಲ್ಕು ಡಿಫರೆಂಟ್ ಗ್ರೂಪ್ಸ್ ಇರೋದು. ಇಟ್ ಎಕ್ಸಿಸ್ಟ್ ಇನ್ ಟು ಎನಾನ್ಶೋಮರ್ಸ್ ಎ ಅಂಡ್ ಬಿ ವಿಚ್ ಆರ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಓಕೆ ರೈಟ್. ಈಗ ನೋಡಿ following will not show geometrical isomerism. ಇದರಲ್ಲಿ geometrical isomerism ಯಾವತ್ತು ತೋರಿಸಲ್ಲ ಅಂತ ಕೇಳಿದ್ದಾರೆ ನಿಮಗೆ. ನೋಡಿ ಸೇಮ್ ಗ್ರೂಪ್ ಇದ್ದಾಗ ಡಬಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಡಿಫರೆಂಟ್ ಗ್ರೂಪ್ ಇರಬೇಕು. ಬಟ್ ನೋಡಿ ಈಗ ಡಿ ಇದೆಯಲ್ಲ ನೋಡಿ geometrical isomerism ತೋರಿಸಲ್ಲ. ಯಾಕಂದ್ರೆ ಸೇಮ್ ಗ್ರೂಪ್ ಇದಾವೆ ಕಾರ್ಬನ್ ಆಟಮ್ಗೆ ಎರಡು ಮೀಥೈಲ್ ಗ್ರೂಪ್ ಸೇಮ್ ಇರೋದ್ರಿಂದ ಅದು geometrical isomerism ತೋರಿಸಲ್ಲ. ದಟ್ ಇಸ್ ದಿ ಕಂಡೀಷನ್. geometrical isomerism ಇರಬೇಕಂದ್ರೆ ಕಾರ್ಬನ್ ಡಬಲ್ ಬಾಂಡ್ ಇರಬೇಕು. ಡಬಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಬೇರೆ ಬೇರೆ ಗ್ರೂಪ್ಸ್ ಇರಬೇಕು. ಆದ್ರೆ ಡಿ ನಲ್ಲಿ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಎರಡು ಸೇಮ್ CH3 ಗ್ರೂಪ್ ಇರೋದ್ರಿಂದ ಅದು ತೋರಿಸಲ್ಲ. Arrange the following hydrogen halides in order of their decreasing reactivity to propene. ನೋಡಿ ಪ್ರೊಪೀನ್ ಜೊತೆಗೆ ಆಗಬೇಕು ಅಂದ್ರೆ ಫಸ್ಟ್ ನಿಮಗೆ ಗೊತ್ತು HI ಫಸ್ಟ್, ಆಮೇಲೆ HBr, ಆಮೇಲೆ HCl ಈಸಿಯಾಗಿ ಗೊತ್ತಾಗ್ತಿದೆ. The decreasing order of reactivity of hydrogen halides with propene is HI is greater than HBr is greater than HCl. As the size of the halogen increases, the strength of HX bond decreases and hence reactivity increases. The following arrange the following anions in order of their decreasing stability ಅಂತ ಕೇಳಿದ್ದಾರೆ. ಸ್ಟೆಬಿಲಿಟಿ ಕೇಳಿದ್ದಾರೆ ಇಲ್ಲಿ.
S3 C triple bond C minus, CH triple bond C minus, CH3 CH minus 2 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹೌದೇನಪ್ಪ? Here ಇಲ್ಲಿ ನಾವು ನೋಡ್ತಾ ಹೋದಾಗ the order of decreasing reactivity of carbanion ions is ನೋಡಿ ಫಸ್ಟ್ ಟ್ರಿಬಲ್ ಬಾಂಡ್ ಇರೋದು, ಟ್ರಿಬಲ್ ಮೇಲೆ ಕಾರ್ಬನ್ CH3 ಇದೆ, ಇಲ್ಲಿ ಬರೀ H ಇದೆ. CH3 ಅಂದ್ರೆ ಕಾರ್ಬನ್ ಮೀಥೈಲ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಲ್ವಾ, ಆಲ್ಕಲಿ ಗ್ರೂಪ್. ಸೊ ಆಮೇಲೆ A, ಆಮೇಲೆ ದಟ್ ಇಸ್ ದಿ C. sp ಹೈಬ್ರಿಡೈಸ್ಡ್ ಕಾರ್ಬನ್ ಅಟಮ್ ಎಲ್ಲಿ ಟ್ರಿಬಲ್ ಬಾಂಡ್ ಇರುತ್ತೋ ಅದು sp ಹೈಬ್ರಿಡೈಸೇಷನ್ ತಾನೆ. ಡಬಲ್ ಬಾಂಡ್ ಇದ್ರೆ sp2, ಸಿಂಗಲ್ ಬಾಂಡ್ ಇದ್ರೆ sp3 ಅಂತ ಹೇಳಿದ್ದೀನಿ ನಾನು ನಿಮಗೆ. sp hybridized carbon atom is more electronegative than sp3 hybridized carbon atom and hence can accommodate the negative charge more effectively. CH3 group has plus I effect and a positive inductive effect, therefore it intensifies the negative charge and it destabilizes the carbocation CH3C double bond C minus. Next, arrange the following alkali halides in decreasing order of their rate of beta elimination reaction with alcoholic potassium hydroxide. ನೋಡಿ, alcoholic potassium hydroxide ಉಪಯೋಗಿಸಿದ್ರೆ ಆಲ್ಕೀನ್ ಬರುತ್ತಲ್ವ ನಿಮಗೆ, ಡಿಹೈಡ್ರೋಹ್ಯಾಲೋಜಿನೇಷನ್ ಆಗಿ. ಏನು ಹೇಳಿದಾರೆ ಇಲ್ಲಿ ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಆಫ್ ದಿ ರೇಟ್ ಆಫ್ ಬೀಟಾ ಎಲಿಮಿನೇಷನ್ ಅಂತ ಕೇಳಿದ್ದಾರೆ. ಡಿಕ್ರೀಸಿಂಗ್ ಆರ್ಡರ್ ಕೇಳಿದಾಗ ನಾವೇನನ್ನು ನೋಡ್ಬೇಕು ನೋಡಿ, ಇದಕ್ಕೆ ಫಸ್ಟ್ ನೋಡ್ಬೇಕು A B C 3 ಕೊಟ್ಟಿದ್ದಾರೆ ಇಲ್ಲಿ. ಡಿ ಇಸ್ ದಿ ಆಪ್ಷನ್. ನೋಡಿ, ಏನಲ್ಲಿ ಕಾರ್ಬನ್ ಅಟಮ್ಗೆ ಒಂದು ಹೈಡ್ರೋಜನ್, ಎರಡು ಮೀಥೈಲ್ ಗ್ರೂಪ್ CH2Br ಇದೆ. ಹೌದೇನಪ್ಪ? ಎರಡನೇದು CH3 CH2 CH2Br ಇದೆ. ಮೂರನೇದು CH3 CH2Br ಇದೆ. ದಿಸ್ ಇಸ್ ದಿ ಆರ್ಡರ್ ಆಫ್ ಬೀಟಾ ಎಲಿಮಿನೇಷನ್ ನಿಮಗೆ. ಆಲ್ಫಾ ಅಂದ್ರೆ ಹ್ಯಾಲೋಜನ್ ಆಟಮ್ ಯಾವ ಕಾರ್ಬನ್ ಆಟಮ್ ಇರುತ್ತೋ ಅದಕ್ಕೆ ಆಲ್ಫಾ ಕಾರ್ಬನ್ ಆಟಮ್ ಅಂತೀವಿ, ಅದ್ರ ಪಕ್ಕದಕ್ಕೆ ಬೀಟಾ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಹೌದಾ? ನೋಡಿ, ಬೀಟಾ 2 ಬೀಟಾ ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ ಇಲ್ಲಿ. ಇಲ್ಲಿ ನೋಡಿ CH3 CH2Br ಅಲ್ಲಿ ಬೀಟಾದಲ್ಲಿ ನೋ ಬೀಟಾ ಸಬ್ಸ್ಟಿಟ್ಯೂಯೆಂಟ್ಸ್ ಇಲ್ಲ. ಒನ್ ನಲ್ಲಿ ಒನ್ ಬೀಟಾ ಸಬ್ಸ್ಟಿಟ್ಯೂಯೆಂಟ್ ಸ್ಟ್ರಕ್ಚರ್ C ನಲ್ಲಿ ಒಂದು ಬೀಟಾ ಸಬ್ಸ್ಟಿಟ್ಯೂಯೆಂಟ್ ಇದೆ. ಇಸ್ ಇಟ್ ಕರೆಕ್ಟ್? ಮೋರ್ ದಿ ನಂಬರ್ ಆಫ್ ಬೀಟಾ ಸಬ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಆಲ್ಕೈಲ್ ಗ್ರೂಪ್ಸ್, more stable alkene will be formed on beta elimination and more will be the reactivity. Thus, the decreasing order of the rate of beta elimination reaction with alcoholic potassium hydroxide is A is greater than B, A is greater than C, C is greater than B. Which of the following reactions of methane is incomplete combustion? ಅಂತ ಕೇಳಿದ್ದಾರೆ. Which of the following reactions of methane is incomplete combustion? 2CH4 plus O2 give rise to 2CH3OH. CH4 plus O2 give rise to CHO plus H2O. CH4 plus O2 give rise to C plus 2H2O. CH4 plus 2O2 give rise to CO2 plus 2H2O. Correct? Here, the solution C, ನೋಡಿ, incomplete combustion of alkanes with sufficient amount of air or oxygen, carbon black is formed, which is used for the manufacture of ink, printer ink, black pigments and as filters. Incomplete combustion, full carbon ಕೊಟ್ಟಿದ್ರೆ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗೋದು, ಆಕ್ಸಿಜನ್ ಕಮ್ಮಿ ಇರೋದ್ರಿಂದ ಏನಾಗಿದೆ, ಬರೀ ಕಾರ್ಬನ್ ಆಗಿ ಉಳ್ಕೊಂಡಿದೆ ಅಲ್ಲಿ. Therefore the option is C here. Correct answer ಗೆ ಹೋಗೋಣ. Some oxidation reactions of methane are given below. Which of them are controlled oxidation reactions ಅಂತ ಹೇಳಿದೀವಿ ಇಲ್ಲಿ. Controlled oxidation reaction ಇಲ್ಲಿ 4 ಇದೆ ನೋಡಿ. ಈಗ ನಿಮಗೆ ಈಗ C ಮತ್ತು D ಎರಡು ಕಂಟ್ರೋಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ಯಾಕೆಂದ್ರೆ CH4 ಆಕ್ಸಿಜನ್ ಕೊಟ್ಟಾಗ ಫಾರ್ಮಾಲ್ಡಿಹೈಡ್ ಬಂದಿದೆ. ಅದೇ ರೀತಿ ಎರಡನೇ ಅಲ್ಲಿ ತಗೊಂಡಿದ್ದೀವಿ. ಅದೇ CH4 ಆಕ್ಸಿಜನ್ ಕಂಬೈನ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಕಾಪರ್, heated copper you get methyl alcohol. Reactions in which methane does not undergo complete combustion to give carbon dioxide and water, or incomplete combustion to give carbon and water, are controlled oxidation reactions. The following alkenes on ozonolysis gives a mixture of ketones only. Mixture of ketones. ನಿಮಗೆ ಗೊತ್ತು ozonolysis ಅಂದ್ರೆ ಎಲ್ಲಿ ಡಬಲ್ ಬಾಂಡ್ ನ ಲೊಕೇಶನ್ ಅನ್ನ, ಡಬಲ್ ಬಾಂಡ್ ಎಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಮಾಡ್ತಕ್ಕಂಥದ್ದು ಒಂದು ರಿಯಾಕ್ಷನ್ ಇದು. ಇಲ್ಲಿ 4 ಕೊಟ್ಟಿದ್ದಾರೆ. ಇಲ್ಲಿ 4 A B C D ಆಪ್ಷನ್ಸ್. C ಮತ್ತು D ನಲ್ಲಿ ನೋಡ್ತಾ ಹೋಗಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. Alkenes which have 2 substituents on each carbon atom of the double bond give a mixture of ketones on ozonolysis. ನೋಡಿ, CH3 CH3 ಇದೆ, CH3 CH3 ಇದೆ C ಮತ್ತು D ನಲ್ಲಿ.
mixture of ketones on ozonolysis. Thus, option C and D give a mixture of ketones. ಮಿಕ್ಚರ್ ಆಫ್ ಕೀಟೋನ್ಸ್. ಸಿ ನೋಡಿ ಹೀಗೆ ಯಾವ್ಯಾವ್ದು ಬರ್ತಾ ಇದೆ, ಡಿ ಯಾವ್ಯಾವ್ದು ಬರ್ತಿದೆ ಬರಿತೀರಿ ಈಗ. ಮತ್ ನೋಡಿ ಇನ್ನೂ ಒಂದು ಬರ್ತೀನಿ ನಾನು. ಆನ್ ದಿ ಅದರ್ ಎಂಡ್ ಆಲ್ಕೀನ್ಸ್ ಎ ಅಂಡ್ ಬಿ ಗಿವ್ ಮಿಕ್ಚರ್ ಆಫ್ 2 RDX. ಮತ್ತೆ ನೋಡಿ ಎ ಮತ್ತು ಬಿ ಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಕ್ಲೀನ್ ಆಗಿ ಅದರ ಆನ್ಸರ್ ಬರ್ದಿರೋದು. ನೆಕ್ಸ್ಟ್ ದಿ ಕರೆಕ್ಟ್ IUPAC ನೇಮ್ಸ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ IUPAC ನೇಮ್ ಇದರಲ್ಲಿ ಡಿಫರೆಂಟ್ 4 ಬೇರೆ ಬೇರೆ ಟೈಪ್ ಕೊಟ್ಟಿದ್ದಾರೆ. ನಿಮ್ಗೆ ರೂಲ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಯಾವ ತರ ನಾವು IUPAC ನಾಮನ್ಕ್ಲೇಚರ್ ನ ಬರೀಬಹುದು. ಕಂಪ್ಲೀಟ್ ರೂಲ್ಸ್ ಗೊತ್ತಿರಬೇಕು. ಫಸ್ಟ್ ನಂಬರಿಂಗ್ ಮಾಡಬೇಕು. ನಂಬರಿಂಗ್ ಮಾಡಿ ನೋಡಿ ಈಗ ಬರೆದಾಗ C5 ಸೆಕೆಂಡರಿ ಬ್ಯೂಟೈಲ್ 4 ಐಸೋಪ್ರೋಪೈಲ್ ಡಿಕೇನ್ ಒಂದು, ನೆಕ್ಸ್ಟ್ 4 1-methyl ethyl 5 1-methyl propyl ಡೆಕೇನ್ ಎರಡನೇದು. ಈಗ ಗೊತ್ತಾಗುತ್ತೆ ನೋಡಿ. 1 2 3 ನಂಬರಿಂಗ್ ನೋಡ್ಕೊಳ್ಳಿ. ಫಸ್ಟ್ 1 2 3 4 5 6 7 8 9 10 ಈ ತರದ ಆ ತರನು ಬರೆದಾರೆ. 1 2 3 ಬರೆದಿದ್ವಲ್ವಾ. ಅಂದ್ಮೇಲೆ 5 ಸೆಕೆಂಡರಿ ಬ್ಯೂಟೈಲ್ 4 ಐಸೋಪ್ರೋಪೈಲ್ ಡೆಕೇನು. ಈ ಸ್ಟ್ರಕ್ಚರ್ಸ್ ರೂಲ್ಸ್ ಕರೆಕ್ಟ್ ಬಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಿದೆ. ಅದು 4 methyl ethyl 5 1-methyl propyl decane. Which are the IUPAC names of the following compounds ಅಂತ ಕೊಟ್ಟಿದ್ದಾರೆ. ಇನ್ನು ಅಷ್ಟೇ ನಂಬರಿಂಗ್ ಮಾಡೋದೇ ಇಂಪಾರ್ಟೆಂಟ್. ಈಸಿಯಾಗಿ ರೂಲ್ಸ್ ಫಾಲೋ ಅಪ್ ಮಾಡಬೇಕು. ಅದರಿಂದ ನಿಮಗೆ ಯಾವ್ಯಾವ್ದು ಕರೆಕ್ಟ್ ಅಂದ್ರೆ ಎ ಮತ್ತು ಡಿ ಕರೆಕ್ಟ್. ಎ ನಲ್ಲಿ 5 2 ಡೈಮಿಥೈಲ್ ಪ್ರೊಪೈಲ್ 2 ಡೈಮಿಥೈಲ್ ನೋಡಿ 2 ನಲ್ಲಿ 2 ಡ್ಯಾಶ್ ಅಂತ ಬಂದಿದೆ ನೋಡಿ ಅಲ್ಲಿ 2 ಡ್ಯಾಶ್ ಡೈಮಿಥೈಲ್ ಪ್ರೊಪೈಲ್ ಡೆಕೇನ್ ಆರ್ 5 ನಿಯೋ ಪೆಂಟೈಲ್ ಡೆಕೇನ್. Is it correct? For an electrophilic substitution reaction, the presence of halogen atom in the benzene ring ಅಂತ ಹೇಳಿದ್ದಾರೆ. In the benzene ring deactivates the ring by inductive effect. ಕರೆಕ್ಟ್ ಅದು. ಎರಡನೇದು deactivates the ring by resonance ತಪ್ಪು. Increase the charge density at ortho and para positions relative to meta positions by resonance. That is also correct. For A, C, for an electrophilic substitution reaction, the presence of halogen atom in the benzene ring deactivates the ring by inductive effect and increases the charge density at ortho and para position relative to meta position by resonance. When chlorine is attached to benzene ring, chlorine being more electronegative pulls the electrons because of its negative inductive effect. The electron cloud of benzene becomes less dense. Thus, the chlorine makes the benzene ring in aryl halide somewhat deactivated. But due to resonance, the electron density on ortho and para positions is greater than the on the meta position. The last structure contributes more to the orientation, and hence halogens are ortho and para directors. Number 16. In an electrophilic substitution reaction of nitrobenzene, the presence of nitro group dash ಅಂತ ಕೊಟ್ಟಿದ್ದಾರೆ ಇಲ್ಲಿ. Deactivates the ring by inductive effect. That is correct. Nitro withdrawing group ಅದು negative inductive effect ಇರುತ್ತೆ. Activates the ring by inductive effect ತಪ್ಪು. Decreases the charge density at the ortho positions of the ring relative to modulation by resonance. That is correct. D is wrong. Increase the charge density at meta position relative to the ortho and para position of the ring by resonance. That is wrong. And A and C, nitro group by virtue of its negative inductive effect withdraws the electrons from the ring and increases the charge and destabilizes the carbocation. Is it correct? You'll notice. Ortho para attack of electrophile on nitrobenzene, we are getting two structures A and B in which the positive charge is appearing on the carbon atom directly attached to the nitro group. As nitro group is electron withdrawing by nature, it decreases the stability of the such product, and hence meta attack is more feasible when electron withdrawing substituents are attached. Which of the following are correct? ಅಂತ ಇದೆ ಇಲ್ಲಿ
ಯಾವುದು ಕರೆಕ್ಟ್ ಅಂತ ಇದೆ ಇಲ್ಲಿ ನೋಡಿ CH3O CH2 plus is more stable than CH3 CH2 plus. ಕರೆಕ್ಟ್ ಅದು ಕರೆಕ್ಟ್. ಯಾಕೆಂದ್ರೆ ಮೋರ್ ಸ್ಟೇಬಲ್ ಡ್ಯೂ ಟು ಚಾರ್ಜ್ ಡಿಸ್ಪರ್ಸಲ್ ಆಫ್ ರೆಸೊನೆನ್ಸ್. CH3 due to charge dispersal by resonance. Next ನೋಡಿ CH3 CH2 is more stable than CH due to resonance. ಇಲ್ಲಿ ಸ್ವಲ್ಪ ಪ್ರಶ್ನೆ ಇದು. CH3 twice CH plus is more stable than CH3 CH2 due to positive inductive effect of two methyl groups which are stronger than plus positive inductive of ethyl group ಗಿಂತ ಎರಡು methyl group ಇದ್ರೆ strong inductive effect ಇರುತ್ತೆ. Therefore ಇಲ್ಲಿ ನೋಡಿ CH2 double bond CH plus is less stable than CH3 CH2 plus is as in CH2 double bond CH plus positive charge is present on more electronegative sp hybridized carbon atom. Double bond ಇದ್ದಾಗ ನೆನಪಿಟ್ಕೊಳ್ಳಿ. While in CH3 CH2 plus positive charge is present on the sp2 hybridized carbon atom. Okay, here that is CH3 CH2 plus. Is it correct? ಇಲ್ಲಿ sp3 ಆಯ್ತು. ಈಗ ಅದು ಡಬಲ್ ಬಾಂಡ್ ಇದ್ದಾಗ sp2, ಟ್ರಿಬಲ್ ಬಾಂಡ್ ಇದ್ರೆ sp, ಸಿಂಗಲ್ ಬಾಂಡ್ ಇದ್ದಾಗ sp3 ನಾಟ್ sp2. ಅದು ಗೊತ್ತಿರಲಿ ಮಸ್ತ್ ನಿಮಗೆ. For structures are given option A to D. Examine them and check the aromatic structures. Right, aromatic structures. You know here. ಇಲ್ಲಿ A, structure A, structure B, structure C and structure D. You know. ಇಷ್ಟು ಸ್ಟ್ರಕ್ಚರ್ಸ್ ಅನ್ನು ಕೊಟ್ಟಿದ್ದಾರೆ. ನಿಮ್ಗೆ ಆರೋಮ್ಯಾಟಿಕ್ ಕ್ಯಾರೆಕ್ಟರ್ ಇರಬೇಕು ಅಂದ್ರೆ ನಾನು ರೂಲ್ ಹೇಳ್ಕೊಟ್ಬಿಟ್ಟಿದ್ದೆ ನಾನು ನಿಮಗೆ ಯಾವುದು ಆರೋಮ್ಯಾಟಿಕ್ ಅಂತ ಹೇಳಿ. ಇಲ್ಲಿ ನೋಡಿ A and C is the answer for this. ಯಾಕೆ ಅಂದ್ರೆ in both the options rings are planar ಇರಬೇಕು. ರಿಂಗು ಪ್ಲೇನಾರ್ ಆಗಿರಬೇಕು. ಉಕೆಲ್ ರೂಲ್ ಗೊತ್ತಲ್ಲ ನಿಮಗೆ, 4n+2 ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಇಲ್ಲಿ ನೋಡ್ತಾ ಹೋಗಿ 2 ಡಿಲೋಕಲೈಸ್ಡ್ ಪೈ ಎಲೆಕ್ಟ್ರಾನ್ಸ್ ಇದೆ, ಒಂದು ಸಿಂಗಲ್ ಡಬಲ್ ಬಾಂಡ್ ಇದೆ ನೋಡಿ ಅಲ್ಲಿ. ಅಂಡ್ 4n+2 ರೂಲ್ ಫಾಲೋಡ್ ವೆನ್ n is equal to 0. ಯಾಕಂದ್ರೆ ರಿಂಗ್ ಇಲ್ಲ, n is equal to 0. ಇಲ್ಲಿ ಬೆಂಜಿನ್ ರಿಂಗ್ ಇದೆಯಾ? ಇಲ್ಲ. ಅದಕ್ಕೋಸ್ಕರ ಅದು ಫಾಲೋ ಅಪ್ ಆಗಿದೆ, ಕರೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ವೇರ್ n is equal to both the rings have 6 ಪೈ ಎಲೆಕ್ಟ್ರಾನ್ಸ್ ಇದೆ ನೋಡಿ, ಅದು ಪ್ಲೇನಾರ್ ಇದೆ. ಸಿ ನಲ್ಲೂ ಕೂಡ ಇಲ್ಲಿ 4n+2 ಪೈ ರೂಲ್ ಫಾಲೋ ಅಪ್ ಆಗಿದೆ. ಅದಕ್ಕೋಸ್ಕರ A and C are the correct. Cyclooctatetrahene is non-planar and has 8 phi electrons. It is not aromatic. Cyclopropanyl anion is planar but has 4 pi electrons. It is not aromatic. Next question. The molecules having dipole moments are dipole moments ನೋಡಿ ಇಲ್ಲಿದೆ ನೋಡಿ 2,2 ಡೈಮಿಥೈಲ್ ಪ್ರೊಪೇನ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪೆಂಟೋಯಿನ್ ಕೊಟ್ಟಿದ್ದಾರೆ, X3 ಕೊಟ್ಟಿದ್ದಾರೆ, cis-X3 ಇಷ್ಟು ಕೊಟ್ಟಿದ್ದಾರಲ್ಲ. ನೆಕ್ಸ್ಟ್ ಇದರಲ್ಲಿ ನೋಡಿ B and C is the correct answer. ಯಾಕೆ ಅಂತ ಹೇಳಿದ್ರೆ since cis-X3 CW ಅಲ್ಲ cis, that is since the positive effect of CH2 CH3 group is higher than that of CH3 group, therefore the dipole moment of CCH3 and CCH2 CH3 bonds are unequal. Although these two dipoles oppose each other, yet they do not exactly cancel out each other, and hence trans to pentene a small but finite dipole moment. In cis-X3, although the dipole moment of the two CCH2 CH3 bond are equal, but they are inclined to each other at an angle of 60 degree and hence have a finite dipole moment. Right, ಇಲ್ಲಿಗೆ ಈ ಕ್ಲಾಸ್ ಅನ್ನು ನಿಲ್ಲಿಸ್ತಾ ಇದ್ದೀನಿ.